ಸರ್ ನಂಗೆ ಇವಾಗ ಸೀಟ್ ಅಲಾಟ್ಮೆಂಟ್ ಆಗಿದೆ. ನಾನು ಇವಾಗ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಬೇಕು. ಚಾಯ್ಸ್ ಒನ್ ತಗೊಂತೀನಿ. ನಾನು ರೆಡಿ ಇದ್ದೀನಿ. ಐ ನೀಡ್ ಟು ಚೂಸ್ ಚಾಯ್ಸ್ ಒನ್. ಹೌ ಟು ಚೂಸ್? ಹೌ ಕ್ಯಾನ್ ಐ ಪೇ ದ ಫೀಸ್? ಹೌ ಕ್ಯಾನ್ ಐ ಜಾಯಿನ್ ಟು ಕಾಲೇಜ್? ಮತ್ತು ಕಾಲೇಜ್ ಜಾಯ್ನ್ ಆದಮೇಲೆ ಅಡ್ಮಿಷನ್ ಪ್ರೊಸೆಸ್ ಇದೆಯಾ, ಕಂಪ್ಲೀಟ್ ಪ್ರೊಸೆಸ್ ಒಂದು ಡೀಟೇಲ್ ವ್ಯೂ ಹೇಳ್ಬಿಡಿ ಅಂತ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ಸೊ ಅದಕ್ಕಾಗಿ ಒಂದು ಮಾಡ್ತಾ ಇದ್ದೀನಿ. ಸೊ ಇವಾಗ ಏನು ಸೀಟ್ ಅಲಾಟ್ಮೆಂಟ್ ಆಗಿದೆ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರೋದನ್ನ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಒನ್ ತೊಗೊತೀರಾ. ಚಾಯ್ಸ್ ಒನ್ ತೊಗೊಂಡಾಗ ಏನೇನು ಸ್ಟೆಪ್ಸ್ ಬರುತ್ತೆ ಓವರ್ ಆಲ್ ವ್ಯೂ ಹೇಳ್ಬಿಡ್ತೀನಿ. ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಒಂದು ಓವರ್ ಆಲ್ ವ್ಯೂ ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಬರುತ್ತೆ. ಒಂದು 7 ಸ್ಟೆಪ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. ಫಸ್ಟ್ ಥಿಂಗ್ ಏನು ಅಂದರೆ, ನೀವು ಫಸ್ಟ್ ಕನ್ಫರ್ಮೇಷನ್ ತೊಗೊಬೇಕು. ಚಾಯ್ಸ್ ಒನ್ ತೊಗೊತಾ ಇದ್ದೀನ, ನಾನು ಹೋಗಿ ಕಾಲೇಜ್ ಜಾಯ್ನ್ ಆಗ್ತೀನಿ. ನಿಮ್ಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜು ನಿಮಗೆ ಇಷ್ಟ ಆಗಿದೆಯಾ ಅಂದರೆ ಕುತ್ಕೊಂಡು ಇವತ್ತು ಸಾಯಂಕಾಲವರೆಗೂ ಟೈಮ್ ಇರುತ್ತೆ, ನಾಳೆ ಬೆಳಗ್ಗೆ 11 o'clock ಟೈಮ್ ಇರುತ್ತೆ. 24 ಬೆಳಗ್ಗೆ 11 o'clock ಟೈಮ್ ಇರುತ್ತೆ. ಅಷ್ಟವರೆಗೂ ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು. ಸೊ ನಾಳೆವರೆಗೆ ಇಟ್ಕೊಂಡು ಹೋಗಬೇಡಿ, ಇವತ್ತೊಳಗಾಗಿ ಮುಗಿಸ್ಕೊಂಬಿಡಿ. ಸೊ ಫಸ್ಟು ಏನು ಮಾಡಬೇಕು ಅಂತಂದರೆ, ಚಾಯ್ಸ್ ಒನ್ ನೀವು ಕೊಡಬೇಕು ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಪೇರೆಂಟ್ಸ್ ಕನ್ಫರ್ಮೇಷನ್ ತಗೊಳ್ಳಿ. ಒನ್ಸ್ ಯು ಆರ್ ಕನ್ಫರ್ಮ್, ನಾನು ಚಾಯ್ಸ್ ಒನ್ ತೊಗೊತೀನಿ, ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಅಂದ್ಕೊಂಡ್ರೆ, ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಚಾಯ್ಸ್ ಎಂಟ್ರಿ ಪೋರ್ಟಲ್ಗೆ ಲಾಗಿನ್ ಮಾಡಬೇಕು. ಫಸ್ಟ್ ಸ್ಟೆಪ್ ಇಸ್ ಲಾಗಿನ್ ಟು ಚಾಯ್ಸ್ ಎಂಟ್ರಿ ಪೋರ್ಟಲ್ ಆ್ಯಂಡ್ ಚಾಯ್ಸ್ ಒನ್ನ ಸೆಲೆಕ್ಟ್ ಮಾಡಬೇಕು. ಒಂದು ಡೆಮೋ ವಿಡಿಯೋ ಇಟ್ಟಿದ್ದೀನಿ ನೋಡಿ ಯಾವ ಥರ ಲಾಗಿನ್ ಆಗುತ್ತೆ. ಇಲ್ಲಿ ಒಂದು ಓವರ್ ಆಲ್ ವ್ಯೂ ಕೊಡ್ತಾ ಇದ್ದೀನಿ, ನಿಮ್ಮೊಂದು ಐಡಿಯಾ ಬಂದ್ಬಿಡುತ್ತೆ. ಸೊ ಚಾಯ್ಸ್ ಒನ್ ಕೊಟ್ಟಾಗಿದ್ದ ತಕ್ಷಣ ಏನು ಮಾಡಿ, ಮತ್ತೆ ಬ್ಯಾಕ್ ಬಂದರೆ ನಿಮ್ಗಲ್ಲಿ ಮತ್ತೆ ಅಥವಾ ರೀಲಾಗಿನ್ ಮಾಡಿದ್ರೆ ನಿಮ್ಗೇನಾಗುತ್ತೆ, ಒಂದು ಚಾಯ್ಸ್ ಚಲನ್ ಡೌನ್ಲೋಡ್ ಲಿಂಕ್ ಅಂತ ಎನೇಬಲ್ ಆಗಿರುತ್ತೆ. ಇವಾಗ ನೀವು ಡೌನ್ಲೋಡ್ ಬ್ಯಾಂಕ್ ಚಲನ್ ಬ್ಯಾಂಕ್ಗೆ ಫೀಸ್ ಕಟ್ಟಬೇಕು. ಅಂದರೆ ಏನು ಫೀಸ್ ಇಂಡಿಕೇಟ್ ಆಗಿರುತ್ತೆ ಆ ಫೀಸ್ ಕಟ್ಟಬೇಕು. ಆ ಫೀಸ್ ಕಟ್ಟಬೇಕು ಅನ್ನೋದು ಚಲನ್ ಡೌನ್ಲೋಡ್ ಆಗಬೇಕು. ಆ ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ದಟ್ ಇಸ್ ಅ ಸೆಕೆಂಡ್ ಸ್ಟೆಪ್. ಸೊ ಚಲನ್ ಡೌನ್ಲೋಡ್ ಆದಮೇಲೆ ಅಲ್ಲಿ ಬ್ಯಾಂಕ್ಸ್ ಮೆನ್ಷನ್ ಆಗಿದೆ. ಓಕೆ, ಬ್ಯಾಂಕ್ಸ್ 2 ಬ್ಯಾಂಕ್ಸ್ ಕೊಟ್ಟಿದ್ದಾರೆ. ಯಾವುದನ್ನ ತಗೊಳ್ಳಿಲ್ಲ, ಎರಡೂ ತೊಗೊಂಬಿಡಿ. ಪ್ರಿಂಟ್ಔಟ್ ಪ್ರಾಬ್ಲಮ್ ಏನೂ ಇಲ್ಲ. ಓಕೆ, ಸೊ ಓವರ್ ಡಿಸ್ಕ್ರಿಪ್ಟಿವ್ ಬೇಡ, 2 ಬ್ಯಾಂಕ್ ತಗೊಳ್ಳಿ. ಅದೇ ಬ್ಯಾಂಕ್ ಕಟ್ಟಬೇಕು ಅಂತ ಇಲ್ಲ, ಅಲ್ಲಿ ಮೆನ್ಷನ್ ಆಗಿರೋ ಬ್ಯಾಂಕ್ ಕಟ್ಟಬೇಕು ಅಂತ ಹೇಳಿಲ್ಲ. ಅಲ್ಲ, ಅದು KE ಅವ್ರಿಗೆ ಇದು ಮಾಡ್ಕೊಂಡಿರೋ ಬ್ಯಾಂಕ್, ಅದು KE ಅವರು ಅಲಾಟ್ಮೆಂಟ್ ಮಾಡ್ಕೊಂಡಿರೋ ಬ್ಯಾಂಕ್. ಅದು ನೀವು ನಿಮ್ಮ ಹೋಮ್ ಬ್ರಾಂಚ್ ಪೇ ದ ಮೆನ್ಷನ್ಡ್ ಫೀಸ್ ಇನ್ ಯುವರ್ ಹೋಮ್ ಬ್ರಾಂಚ್ ಬ್ಯಾಂಕ್. ನಿಮ್ಮ ಹೋಮ್ ಬ್ರಾಂಚಲ್ಲಿದೆ ಅಂದರೆ ನಿಮ್ಮ ಅಕೌಂಟ್ ಯಾವ ಬ್ಯಾಂಕಲ್ಲಿ ಬೇಕಾದ್ರೂ ಇರ್ಬೋದು, ಅಲ್ಲಿಂದ ಅವರು ಆ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೇನು ಬೇಕು, ನಮಗೆ ಚಲನ್ ಬೇಕು. ಚಲನ್ ತೊಗೊಂಡ್ರೆ ಆಟೋಮೆಟಿಕಲಿ ಟ್ರಾನ್ಸ್ಫರ್ ಆಗುತ್ತೆ. ಏನು ಪ್ರೊಸೀಜರ್ ಸರ್ ಅಂತಂದರೆ ಏನಿಲ್ಲ, ನಿಮ್ಮ ಅಕೌಂಟಲ್ಲಿ, ನಿಮ್ಮ ಅಕೌಂಟ್ ಅಂದರೆ ಯಾರ್ದನ ಅಕೌಂಟ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ದಾಗಿರ್ಬೋದು, ಮದರ್ದಾಗಿರ್ಬೋದು, ಬ್ರದರ್ದಾಗಿರ್ಬೋದು, ಯಾರ್ದನ ಆಗಿರ್ಬೋದು, ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಇರಬೇಕು. ಕ್ಯಾಶ್ ಪೇಮೆಂಟ್ ಆಗಲ್ಲ, ಯಾವುದೇ ಕಾರಣಕ್ಕೂ ಕ್ಯಾಶ್ ಪೇಮೆಂಟ್ ಆಗಲ್ಲ. ಲೆಸ್ ದೆನ್ 50,000 ಇದ್ದರೆ ಕ್ಯಾಶ್ ಪೇಮೆಂಟ್ ತೊಗೊತಾರೆ. ಮೋರ್ ದೆನ್ 50,000 ಇದ್ದರೆ ಕ್ಯಾಶ್ ಪೇಮೆಂಟ್ ತೊಗೊಳಲ್ಲ, ಆನ್ಲೈನೇ ಮಾಡಬೇಕು. ಅದು RTGS ಮಾಡಬೇಕು. ಆಮೇಲೆ ದಯಮಾಡಿ ನೀವು ಯಾರು ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಲಾಸ್ಟ್ ಟೈಮ್ ಮಾಡಿ ತುಂಬ ಜನ ಸಫರ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೇನೂ ಇಲ್ಲ, ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ, 2 ಬ್ಯಾಂಕ್ ಡೌನ್ಲೋಡ್ ಮಾಡ್ಕೊಳ್ಳಿ, 2 ಬ್ಯಾಂಕ್ದು ತೊಗೊಂಡೋಗಿ ಕೊಡಿ ಬ್ಯಾಂಕಲ್ಲಿ. ಅಥವಾ ಒಂದು ತೊಗೊತಾರೆ. ಒಂದು ತೊಗೊಂಡ್ರೆ ಅವ್ರು ಏನು ಮಾಡ್ತಾರೆ, ಅಲ್ಲಿ ತಗೊಂಡು ನೀವು ಚೆಕ್ ಬುಕ್ ತೊಗೊಂಡು ಹೋಗ್ಬೇಕು. ಒನ್ ಮೇನ್ ಥಿಂಗ್, ಅಕೌಂಟಲ್ಲಿ ಅಮೌಂಟ್ ಇರಬೇಕು, ಚೆಕ್ ಬುಕ್ ತೊಗೊಂಡು ಹೋಗ್ಬೇಕು. ಚೆಕ್ ಬುಕ್ ಇಲ್ಲ ಅಂತಂದರೆ ಬ್ಯಾಂಕ್ ಸ್ಲಿಪ್ ತೊಗೊಳ್ಳಿ. ಓಕೆ, ಬ್ಯಾಂಕಲ್ಲಿ ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ ತೊಗೊಂಡ್ರೆ ನಿಮಗೆ ಅವರು ಫಿಲಪ್ ಮಾಡಿಕೊಟ್ರೆ ಅವ್ರು ಆಟೋಮೆಟಿಕ್ ಟ್ರಾನ್ಸ್ಫರ್ ಮಾಡ್ಕೊತಾರೆ. ಸೊ ಇಷ್ಟು ನಿಮ್ಮ ಹೋಮ್ ಬ್ರಾಂಚ್ ಚಲನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೋಮ್ ಬ್ರಾಂಚ್ಗೆ ಹೋಗಿ ಅಲ್ಲಿ ಕೊಟ್ಟರೆ ಫರ್ದರ್ ಪ್ರೊಸೆಸಿಂಗ್ ಅವ್ರು ಆಗುತ್ತೆ. ಸೊ ಬ್ಯಾಂಕಲ್ಲಿ ಪೇ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನಾಳೆ ಬೆಳಗ್ಗೆ ಇವತ್ತು ಬೆಳಗ್ಗೆ ಕೊಟ್ಬಿಟ್ಟು ನೀವು ಚಲನ್ ಡೌನ್ಲೋಡ್ ಆಗುತ್ತೆ, ಇವತ್ತು ಫೀಸ್ ಕಟ್ತೀರಾ ಅಂದ್ಕೊಳ್ಳಿ. ಒಂದು 2 hours 3 hours ಮಧ್ಯಾಹ್ನ ಮೇಲೆ ಚೆಕ್ ಮಾಡಿದ್ರೆ ನಿಮಗೆ ಆಫ್ಟರ್ ಪೇಮೆಂಟ್ 4th ಸ್ಟೆಪ್ ಏನು ಅಂತಂದರೆ, ಆಫ್ಟರ್ ಪೇಮೆಂಟ್ ಲಾಗಿನ್ ಟು ಚಾಯ್ಸ್ ಎಂಟ್ರಿ ಪೋರ್ಟಲ್. ಸೇಮ್ ಪೋರ್ಟಲ್ ಲಾಗಿನ್ ಆಗಬೇಕು. ನೀವು ಅಡ್ಮಿಷನ್ ಆಗೋವರೆಗೂ ಸೇಮ್ ಪೋರ್ಟಲ್ ಲಾಗಿನ್. ಚಾಯ್ಸ್ ಎಂಟ್ರಿ ಪೋರ್ಟಲ್, ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಅಂತ ಒಂದು ಲಿಂಕ್ ಎನೇಬಲ್ ಆಗಿರುತ್ತೆ. ನೀವು ಬ್ಯಾಂಕ್ ಫೀಸ್ ಪೇಮೆಂಟ್ ಮಾಡಿದಾದ್ಮೇಲೆ, ಸೊ ನೀವು ಬ್ಯಾಂಕ್ ಹೋಗಿ ಫೀಸ್ ಪೇಮೆಂಟ್ ಮಾಡ್ತೀರಾ, ಬ್ಯಾಂಕ್ ಅವ್ರು ಅಪ್ಡೇಟ್ ಮಾಡ್ತಾರೆ. ಆಮೇಲೆ ನೀವು ಲಾಗಿನ್ ಮಾಡಿದಾಗ ನಿಮಗೆ ಫೀಸ್ ಪೇಮೆಂಟ್ ಕನ್ಫರ್ಮೇಷನ್ ಬಂದಿದ್ರೆ KE ಅವ್ರಿಗೆ ಅಡ್ಮಿಷನ್ ಆರ್ ಡೌನ್ಲೋಡ್ ಲಿಂಕ್ ಅಂತ ಒಂದು ಎನೇಬಲ್ ಮಾಡ್ತಾರೆ. ಓಕೆ, ಅಲ್ಲಿ ವಿಸಿಬಲ್ ಆಗಬೇಕು. ವಿಸಿಬಲ್ ಆಗೋವರೆಗೂ ರೀಲಾಗಿನ್ ಮಾಡ್ತಾ ಇರಬೇಕು. ಒಂದು 2 to 3 hours ಬೇಕಾಗುತ್ತೆ. ಯೂಶಲಿ 2 to 3 hours ಮ್ಯಾಕ್ಸಿಮಮ್. ಒಂದೊಂದ್ಸರಿ ಸಾಯಂಕಾಲ ಆಗಲ್ಲ, ಇವತ್ತು ಪೇಮೆಂಟ್ ಮಾಡ್ತೀರಾ, ಮಧ್ಯಾಹ್ನ ಪೇಮೆಂಟ್ ಮಾಡ್ತೀರಾ, ಸಾಯಂಕಾಲ ಆಗಲ್ಲ, ನಾಳೆ ಬೆಳಗ್ಗೆ ಚೆಕ್ ಮಾಡಬೇಕಾಗತ್ತೆ. ಸೊ ಆ ಥರ ಇಶ್ಯೂಸ್ ಇರುತ್ತೆ. ಮತ್ತೆ ಮೆಸೇಜ್ ಮಾಡೋಕೆ ಹೋಗಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ. ಗೊತ್ತಲ್ಲ KE ಅವರು ಅಂತ, ಒಂದ್ಸಲಿ ಬೇಗ ಮಾಡ್ತಾರೆ, ಒಂದ್ಸಲಿ ಲೇಟಾಗಿ ಮಾಡ್ತಾರೆ. ಅದಾದಮೇಲೆ 5th ಸ್ಟೆಪ್ ಏನು ಅಂತಂದರೆ, ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ. ಅಲ್ಲಿ 2 ಕಾಪಿ ಬರುತ್ತೆ ನಿಮಗೆ, ಒಂದು ಕಾಲೇಜ್ ಕಾಪಿ ಮತ್ತು ಒಂದು ಕ್ಯಾಂಡಿಡೇಟ್ಸ್ ಕಾಪಿ. ಅದು ಎರಡೂ ತೊಗೊಳ್ಳಿ. ಕಾಲೇಜ್ಗೆ ಹೋಗಿ ನಾಳೆ ಬೇಕಾದ್ರೂ ಜಾಯ್ನ್ ಆಗ್ಬೋದು. ಇವತ್ತು ಮಂಗಳವಾರ, ನಾಳೆ ಬುಧವಾರ ಜಾಯ್ನ್ ಆಗಿ ಇಂಟ್ರೆಸ್ಟ್ ಇದ್ದರೆ ನಾಳೆ ಡೌನ್ಲೋಡ್ ಆದರೆ ಬೆಳಗ್ಗೆ ಡೌನ್ಲೋಡ್ ಆದ ಅಡ್ಮಿಷನ್ ಆರ್ಡರು ತೊಗೊಂಡೋಗಿ ಎಲ್ಲ ಡಾಕ್ಯುಮೆಂಟ್ಸ್. ಮತ್ತು ಡಾಕ್ಯುಮೆಂಟ್ಸ್ ಅಂತ ಕೇಳ್ತೀರಾ, ಡಾಕ್ಯುಮೆಂಟ್ಸ್ ಏನೂ ಇಲ್ಲಪ್ಪ, ಸಮಥಿಂಗ್ ಏನೂ ಇಲ್ಲ. ಏನೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ರೆ ಸೇಮ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಒಂದು ಅಟೆಸ್ಟ್ ಮಾಡಿಸ್ಕೊಳ್ಳಿ. ಅಟೆಸ್ಟೇಷನ್ ಇಲ್ಲ ಅಂದರೆ ಮಾಡಿಸ್ಕೊಳ್ಳಿ, ಅದೇನು ಬೇಕಾಗಲ್ಲ. ಕಾಲೇಜಲ್ಲಿ ಕೇಳಲ್ಲ. ಕೆಲವು ಕಾಲೇಜ್ ಕೇಳ್ತಾರೆ, ಕೆಲವು ಕಾಲೇಜ್ ಕೇಳಲ್ಲ. ಬಟ್ ಕ್ಯಾಟಗರಿ ಅಲಾಟ್ಮೆಂಟ್ ಆಗಿರೋರು ಸಬ್ಮಿಟ್ ಮಾಡಲೇಬೇಕು. ಅಂದರೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೊಟ್ಟಿದ್ರಿ ಎಲ್ಲ ಡಾಕ್ಯುಮೆಂಟ್ಸ್ ಇಕ್ಕೊಳ್ಳಿ. ಪ್ಲಸ್ ಅಡ್ಮಿಷನ್ ಆರ್ಡರು
ಬ್ಯಾಂಕ್ ಚಲನ್ ಕಾಪಿ. ಇವಾಗ ಬ್ಯಾಂಕಲ್ಲಿ ಚಲನ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ಅವರು 3 ಕಾಪಿ ಇದ್ರೆ 1 ಕಾಪಿ ಬ್ಯಾಂಕಲ್ಲಿ ಇಟ್ಕೊಂತಾರೆ, ಇನ್ನು 2 ಕಾಪಿ, 1 ಕಾಪಿ ನಿಮಗೆ ಕೊಡ್ತಾರೆ, 1 ಕಾಲೇಜ್ ಕಾಪಿ. ಅಲ್ಲಿ ಕ್ಯಾಂಡಿಡೇಟ್ ಕಾಪಿ ಇರುತ್ತೆ, ಕಾಲೇಜ್ ಕಾಪಿ ಇರುತ್ತೆ. ಕಾಲೇಜ್ ಕಾಪಿನ ಕಾಲೇಜಿಗೆ ಕೊಡಬೇಕು, ನಾನು ಇಂಥ ಕಡೆ ಫೀಸ್ ಪೇ ಮಾಡಿದ್ದೀನಿ ಅಂತ ಅವರು ಅದನ್ನು ಅಪ್ಡೇಟ್ ಮಾಡ್ಕೊತಾರೆ. ಓಕೆ, ಸೊ ಇಷ್ಟು ಓವರ್ ಆಲ್ ಥಿಂಗು. ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ತಗೊಂಡೋಗಿ ಇಲ್ಲಿ ಏನಾರ ಮಿಸ್ಸಿಂಗ್ ಇದ್ರೆ ಅವ್ರು ನಿಮಗೆ ಅಲ್ಲಿ ಹೇಳ್ತಾರೆ. ಓಕೆ, ಸೊ ಜಾಯಿನ್ ಟು ಕಾಲೇಜ್ ವಿತ್ ಅಡ್ಮಿಷನ್ ಆರ್ಡರ್ ಇನ್ ದ ಸೆಟ್ ಟೈಮ್. ಅವ್ರು ಏನು ಶೆಡ್ಯೂಲ್ ಕೊಟ್ಟಿದ್ದಾರೆ ಆ ಶೆಡ್ಯೂಲಲ್ಲಿ ಹೋಗಿ ಜಾಯ್ನ್ ಆಗಿ, ಲೇಟ್ ಮಾಡಕ್ಕೆ ಹೋಗಬೇಡಿ. ಓಕೆ, 26th ಟೈಮ್ ಇದೆ, 26th ಟೈಮ್ ಇದೆ, ಅಷ್ಟರೊಳಗಡೆ ಜಾಯ್ನ್ ಆಗಿ, ಲೇಟ್ ಮಾಡಕ್ಕೆ ಹೋಗಬೇಡಿ. ಸೊ ಅಡ್ಮಿಷನ್ ಆದಮೇಲೆ ಏನು ಮಾಡ್ಬೇಕು ಸರ್? ಅಡ್ಮಿಷನ್ ಆಗಿಬಿಟ್ರೆ ಅಷ್ಟೇ, ಕಾಲೇಜ್ಗೆ ಹೋಗ್ಬಿಟ್ಟು ಫೀಸ್ ಪೇಮೆಂಟ್ ಮಾಡಿದ್ದೀನಿ, ಅಡ್ಮಿಷನ್ ಆಗಿಬಿಟ್ರೆ ಅಷ್ಟೇ? ಇಲ್ಲ, ಇನ್ನೂ ಇದೆ ಪ್ರೊಸೆಸ್ಸು. 6 ಸ್ಟೆಪ್ ಏನು ಅಂತಂದರೆ, ಆಫ್ಟರ್ ಅಡ್ಮಿಷನ್ ಲಾಗಿನ್ ಟು ಚಾಯ್ಸ್ ಎಂಟ್ರಿ ಪೋರ್ಟಲ್. ಸೇಮ್ ಪೋರ್ಟಲ್ ಲಾಗಿನ್ ಆಗಿ ರಿಪೋರ್ಟ್ ಟು ಕೆ.ಎಗೆ ರಿಪೋರ್ಟ್ ಮಾಡಬೇಕು. ಏನು ಅಂತಂದರೆ, ಸರ್ ನನಗೆ ನೀವು ಅಲಾಟ್ಮೆಂಟ್ ಮಾಡಿರೋ ಕಾಲೇಜಲ್ಲಿ ನಾನು ಹೋಗಿ ಫೀಸ್ ಕಟ್ಟಿ, ಕೆ.ಎಗೆ ಬ್ಯಾಂಕಲ್ಲಿ ಫೀಸ್ ಕಟ್ಟಿ ಕಾಲೇಜಲ್ಲಿ ಜಾಯ್ನ್ ಆಗಿದ್ದೀನಿ, ನಾನು ಬಂದು ನಿಮಗೆ ರಿಪೋರ್ಟ್ ಮಾಡ್ತಾ ಇದ್ದೀನಿ ನಾನು ಇಂಥ ಕಾಲೇಜಲ್ಲಿ ಜಾಯ್ನ್ ಆಗಿದ್ದೀನಿ ಅಂತ. ನೀವೆಂಗೆ ರಿಪೋರ್ಟ್ ಮಾಡ್ತೀರೋ, ಕಾಲೇಜೊಳಗೆ ಅಡ್ಮಿಷನ್ ಆದಮೇಲೆ ಕಾಲೇಜ್ ಕಡೆಯಿಂದ ರಿಪೋರ್ಟ್ ಆಗುತ್ತೆ. ಅವಾಗ ನಿಮ್ಮ ಸೀಟು ಕನ್ಫರ್ಮ್ ಆಗಿದೆ ಅಂತ ಕೆ ಒಂದು ನೋಟಿಫಿಕೇಶನ್ ಹೋಗುತ್ತೆ. ಎಕ್ಸಾಕ್ಟ್ಲಿ ಏನು ಅಂತಂದರೆ, ಇಂಥ ಹುಡುಗ ಸೀಟ್ ಅಲಾಟ್ಮೆಂಟ್ ಆಗಿರೋದು ಹೋಗಿ ಜಾಯ್ನ್ ಆಗಿದ್ದಾನೆ ಅಂತ. ಸೊ ಆ ಸೀಟು ಬ್ಲಾಕ್ ಆಗೋಗುತ್ತೆ. ಓಕೆ, ಇಲ್ಲೇ ಮೇಜರ್ ಮಿಸ್ಟೇಕ್ ಮಾಡ್ಕೊಳೋದು. ಸುಮಾರು ಜನ ಇದು ಮಾಡ್ಕೊತೀರಾ, ಮಾಡಲ್ಲ, ಪ್ರಾಬ್ಲಮ್ ಅನುಭವಿಸ್ತೀರಾ. ಸೊ ಮಾಡಕ್ಕೆ ಹೋಗ್ಬೇಡಿ, ದಯಮಾಡಿ 7 ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿ. ಸೊ ಇಷ್ಟೆಲ್ಲ ಆದಮೇಲೆ ಏನು ಸರ್ ಅಷ್ಟೇನಾ ಅಂತಂದರೆ, ಎಸ್, ದಟ್ ಈಸ್ ದ ಎಂಡ್ ಆಫ್ ಯುವರ್ ಅಡ್ಮಿಷನ್ ಪ್ರೊಸೆಸ್. ಸೊ ಇಷ್ಟು ದಿವಸ ಏನು ಒದ್ದಾಡಿದ್ರಿ, ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್. 6 ಸ್ಟೆಪ್ ಬಂದು ಲಾಸ್ಟ್ ಸ್ಟೆಪ್ಪು. ಇವಾಗ ಏನು ಅಂತಂದರೆ, ದಿಸ್ ಇಸ್ ದ ಎಂಡ್ ಆಫ್ ಯುವರ್ ಕಾಲೇಜ್ ಜಾಯ್ನಿಂಗ್ ಪ್ರೊಸೆಸ್. ಇಲ್ಲಿಗೆ ನಿಮ್ಮ ಜಾಯ್ನಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಎಲ್ಲಿವರೆಗೂ ರಿಪೋರ್ಟ್ ಮಾಡಬೇಕು ಅಂತ. ಲಾಸ್ಟ್ ಇಯರು ರಿಪೋರ್ಟ್ ಮಾಡೋದಕ್ಕೂ ಆಪ್ಷನ್ ಕೊಡಲಿಲ್ಲ, ಬಟ್ ಫೈನಲ್ ಅಸ್ಯೂಮ್ ಮಾಡಿದ್ರು. ಸೊ ಲಾಸ್ಟ್ ಸ್ಟೆಪ್ ಟೈಮ್ ಬಂದಾಗ ಅಪ್ಡೇಟ್ ಮಾಡ್ತೀನಿ. ಇನ್ ಕೇಸ್ ಆಪ್ಷನ್ ಎಂಟ್ರಿ ಮಾಡೋಕೆ ಆಪ್ಷನ್ ಇದ್ರೆ ಮಾಡ್ಬೋದು, ಇಲ್ಲ ಅಂದ್ರೂ ನೆಸರಿ ಏನಿಲ್ಲ. ಓಕೆ, ಕೆ ಇ ಕಡೆಯಿಂದ ಪ್ರಾಬ್ಲಮ್ ಆಗುತ್ತೆ, ಅದು ಒಂದೊಂದ್ಸಲಿ ಪ್ರಾಬ್ಲಮ್ ಆಗುತ್ತೆ, ಒಂದ್ಸಲಿ ಕರೆಕ್ಟ್ ಆಗಿರುತ್ತೆ. ಗೊತ್ತಲ್ಲ ಕೆ ಇ ಅವ್ರು ಹೆಂಗೆ ಅಂತ, ನಾವು ಹೆಂಗೆ. ಓಕೆ, ಸೊ ದಿಸ್ ಎಂಡ್ಸ್ ಯುವರ್ ಕಾಲೇಜ್ ಜಾಯ್ನಿಂಗ್ ಪ್ರೊಸೆಸ್. ಇಲ್ಲಿಗೆ ನಿಮ್ಮ ಕಾಲೇಜ್ ಜಾಯ್ನಿಂಗ್ ಪ್ರೊಸೆಸ್ ಮುಗಿಯುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಆ್ಯಂಡ್ ಫೈನಲಿ ಡೋಂಟ್ ಫರ್ಗೆಟ್ ದ ಇಂಡಿಯಾ ಅಕಾಡೆಮಿ. ಇಂಡಿಯಾ ಅಕಾಡೆಮಿನ ಮರಿಬೇಡಿ, ಯಾಕಂದರೆ ನಿಮ್ಮ ಜಾಯ್ನಿಂಗ್ ಪ್ರೊಸೆಸ್ಸಲ್ಲಿ ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಗೈಡೆನ್ಸ್ ಕೊಟ್ಟಿದ್ದೀನಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಕೀಪ್ ಸಪೋರ್ಟಿಂಗ್, ಕೀಪ್ ಶೇರಿಂಗ್, ಕೀಪ್ ಸ್ಪ್ರೆಡಿಂಗ್ ದ ನ್ಯೂಸ್. ಎಲ್ಲ ಡಿಪ್ಲೊಮಾ ಹುಡುಗರಿಗೂ ಒಂದು ಸರ್ವಿಸ್ ಏನು ಸ್ಟಾರ್ಟ್ ಮಾಡಿದ್ದೀನಿ, ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಯಾಕಂದರೆ ಇನ್ನೂ ಡಿಪ್ಲೊಮಾ ಹುಡುಗರಿಗೆ ಇವೆಲ್ಲ ಬೇಕಾಗತ್ತೆ. ಸೊ ನನ್ನ ಕಡೆಯಿಂದ ಹೆಲ್ಪ್ ಸಿಕ್ಕಿದೆ ಅಂದರೆ ಇದೊಂದು ಮಾಡಿ ಸಾಕು. ಆಮೇಲೆ ಶಾರ್ಟ್ಲಿ 2025 ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟೇಟ್ ಟಾಪ್ ರ್ಯಾಂಕ್ಸ್ ಬಂದಿದೆ. ನೆಕ್ಸ್ಟ್ ಇಯರು ಇದೇ ಥರ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಒಳ್ಳೆ ಕೋಚಿಂಗ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಜೂನಿಯರ್ಸ್ನ ರೆಫರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ದಿಸ್ ಇಸ್ ಯುವರ್ ಕಂಪ್ಲೀಟ್ ಸ್ಟೆಪ್ ಟು ಜಾಯಿನ್ ದ ಕಾಲೇಜ್. ಸೊ ಹ್ಯಾಪಿ ಸ್ಟಡಿಂಗ್. ನಿಮ್ಮ ಫ್ಯೂಚರ್ ಒಳ್ಳೇದಾಗಲಿ, ಚೆನ್ನಾಗಿ ಓದಿ, ಒಳ್ಳೆ ಪ್ಲೇಸ್ಮೆಂಟ್ ಆಗಿ, ಮುಂದೆ ಯಾವಾಗ ನಾನೆಲ್ಲ ಸಿಕ್ಕಿದ್ರೆ ನನ್ನ ಖಂಡಿತ ಮಾತಾಡಿಸಿ, ಸರ್ ನಿಮ್ಮಿಂದ ಹಿಂಗೆ ಹೆಲ್ಪ್ ಆಯಿತು ಅಂತೇಳಿ ನನಗೆ ತುಂಬ ಖುಷಿ ಆಗುತ್ತೆ. ಸೊ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ಶೇರ್ ಮಾಡೋದು ಮರಿಬೇಡಿ, ಜೂನಿಯರ್ಸ್ನ ರೆಫರ್ ಮಾಡೋದು ಮರಿಬೇಡಿ. ಐ ಆಮ್ ಗಿವಿಂಗ್ ಎ ಬೆಸ್ಟ್ ಕೋಚಿಂಗ್ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫರ್ದರ್ ಸಪೋರ್ಟ್ ಇರಲಿ. ಥ್ಯಾಂಕ್ ಯು.